ಇರಾನ್ ಮೇಲಿನ ಇಸ್ರೇಲ್ ಅಮೆರಿಕ ದಾಳಿ ದಿನೇ ದಿನೇ ಜೋರಾಗ್ತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ನಡೆಗೆ ತೀವ್ರ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಅಮೆರಿಕದ ಭಯೋತ್ಪಾದಕ ನಿಗ್ರಹ ದಳದ ಜೋಸೆಫ್ ಜೋ ಕೆಂಟ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಇರಾನ್ ಮೇಲಿನ ಯುದ್ಧದ ವಿಚಾರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸಿ ರಾಜೀನಾಮೆ ಕೊಟ್ಟಿದ್ದಾರೆ. ಇರಾನ್ನಿಂದ ಅಮೆರಿಕಕ್ಕೆ ಯಾವುದೇ ಬೆದರಿಕೆ ಇರಲಿಲ್ಲ, ಆದರೆ ಇಸ್ರೇಲ್ ಒತ್ತಡದಿಂದ ಅಮೆರಿಕ ಯುದ್ಧಕ್ಕೆ ಮುಂದಾಯಿತು ಅನ್ನೋದು ಅವರ ದೂರು. ಇನ್ನು ಇರಾನ್ ನಡೆಸ್ತಾ ಇರುವಂತಹ ಪ್ರತಿದಾಳಿಗೆ ಖುದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಚ್ಚರಿ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡಿರುವುದು ನನಗೆ ದಿಗ್ಭ್ರಮೆ ಮೂಡಿಸಿದೆ ಅಂತ ಒಪ್ಪಿಕೊಂಡಿದ್ದಾರೆ. ನಾವು ಅಂದುಕೊಂಡಕ್ಕಿಂತ ಇರಾನ್ ಕ್ಷಿಪಣಿ ಡ್ರೋನ್ಗಳ ಮೂಲಕ ಅಮೆರಿಕದ ಸೇನಾ ನೆಲೆಗಳು, ಮಿತ್ರ ರಾಷ್ಟ್ರ ಸೇನಾ ಮೂಲಸೌಕರ್ಯಗಳನ್ನು ನಾಶಗೊಳಿಸಿದೆ. ಇದು ಪ್ರಾದೇಶಿಕ ಗಡಿ ಸಂಘರ್ಷದ ಕಳವಳವನ್ನು ಹೆಚ್ಚು ಮಾಡ್ತಾ ಇದೆ. ಇರಾನ್ ಮೇಲೆ ಫೆಬ್ರವರಿ 28ರಂದು ನಾವು ದಾಳಿ ಮಾಡುವ ಮುನ್ನ ಯಾರೊಬ್ಬರೂ ಇಂತಹ ಪ್ರತಿರೋಧವನ್ನು ನಿರೀಕ್ಷೆ ಮಾಡಿರಲಿಲ್ಲ. ಇರಾನ್ ಈ ರೀತಿಯ ಪ್ರತಿದಾಳಿ ನಡೆಸ್ತಾ ಇದೆ ಅಂತ ತಜ್ಞರು ಕೂಡ ಅಂದಾಜಿಸಿರಲಿಲ್ಲ. ಇರಾನ್ ನಿಜವಾಗಿಯೂ ಅತ್ಯಂತ ಶಕ್ತಿಶಾಲಿ ದೇಶ. ಕೊಲ್ಲಿ ರಾಷ್ಟ್ರಗಳಾದ ಕುವೈತ್, ಬಹ್ರೇನ್, ಸೌದಿ ಅರೇಬಿಯಾ, ಕತಾರ್, UAE ಮೇಲೆ ಸಾವಿರಾರು ಮಿಸೈಲ್ಗಳು, ಡ್ರೋನ್ಗಳು ದಾಳಿಯಾಗಿವೆ. ಆದರೆ ನಾವು ಅವುಗಳನ್ನು ಹೊಡೆದು ಹಾಕಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಇದೇ ವೇಳೆ ಇರಾನ್ ಮೇಲೆ ಇಸ್ರೇಲ್ ಪರಮಾಣು ಅಸ್ತ್ರ ಪ್ರಯೋಗಿಸಲ್ಲ ಅಂತ ಹೇಳಿದ್ದಾರೆ. ಇರಾನ್ ಮೇಲೆ ಇಸ್ರೇಲ್ ಪರಮಾಣುಸ್ತ್ರ ಪ್ರಯೋಗಿಸಲ್ಲ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ ಅಂದರೆ ಅಫಿಷಿಯಲಿ ವಿ ಆರ್ ನೌ ಡಿಕ್ಲೇರಿಂಗ್ ಇಸ್ರೇಲ್ ಆ್ಯಸ್ ಎ ನ್ಯೂಕ್ಲಿಯರ್ ಪವರ್ಡ್ ನೇಷನ್. ಅದು ಎಲ್ಲರೂ ಅದನ್ನು ನಂಬಿರುವಂತಹ, ಒಪ್ಪಿರುವಂತಹ ವಿಚಾರ. ಅಧಿಕೃತ ಪ್ರಕಟಣೆಯಾಗಿಲ್ಲ. ಭಾರತದ ಥರ, ಪಾಕಿಸ್ತಾನದ ಥರ, ಅಮೇರಿಕಾ, ರಷ್ಯಾ, ಚೀನಾ, ಬ್ರಿಟನ್, ಫ್ರಾನ್ಸ್ ಥರ ಅದು ಪ್ರಕಟ ಆಗಿಲ್ಲ. ಈಗ ಅದು ಇವರು ಹೇಳ್ತಾ ಇದ್ದಾರೆ ಅಂದರೆ ಅದು ಅಲ್ಲಿಗೆ ಇದೆ ಅಂತಾಯಿತು. ಸೀಕ್ರೆಟಿವ್ಲಿ ಇಸ್ರೇಲ್ ಡೆವಲಪ್ಡ್ ನ್ಯೂಕ್ಲಿಯರ್ ವೆಪನ್ಸನ್ನು ಲಾಂಗ್ ಬ್ಯಾಕ್, ದೀರ್ಘಕಾಲದ ಹಿಂದೆ ಅಂತ. ಇನ್ನು ಟ್ರಂಪ್ಗೆ ಸರ್ಪ್ರೈಸ್ ಆಗಿದೆ ಗಲ್ಫ್ ನೇಷನ್ಸ್ ಮೇಲೆ ಅಂತ ಪಾಸಿಬಲಿ ಇರಬಹುದು ಅನಿಸುತ್ತೆ. ಬಿಕಾಸ್ ಟ್ರಂಪ್ ಆ್ಯಂಡ್ ಇಸ್ರೇಲ್ ಥಾಟ್ ಇರಾನ್ನು ಅಮೇರಿಕದ ಅಸೆಟ್ಸ್ ಮೇಲೆ, ಆಸ್ತಿಗಳ ಮೇಲೆ ನುಗ್ಗಿ ಬರುತ್ತೆ, ಕತಾರ್ನಲ್ಲೇ ಆಗಲಿ ಎಲ್ಲೇ ಆಗಲಿ, ಮತ್ತು ಇಸ್ರೇಲ್ ಮೇಲೆ ಹೋಗುತ್ತೆ ಅಂತ ಲೆಕ್ಕ ಹಾಕಿದ್ರು. ಈ UAE ದೇಶಗಳು ಮತ್ತು ಸೌದಿ ಅರೇಬಿಯಾ ಮತ್ತು ಇತರ ದೇಶಗಳ ಮೇಲೆ ನಾಗರಿಕ ವಲಯ, ಬಿಸ್ನೆಸ್ಸು, ಆಯಿಲ್ಲು ಇದ್ರ ಮೇಲೆ ಹೋಗುತ್ತಾರೆ ಅಂತ ಅಂದ್ಕೊಂಡಿರಲಿಲ್ಲವೇನೋ. ಆ್ಯಂಡ್ ಈಗ ನಡೀತಾ ಇರೋ ಯುದ್ಧ ನನ್ನ ಪ್ರಕಾರದಲ್ಲಿ ಭವಿಷ್ಯದಲ್ಲಿ ನಡೆಯಬಹುದಾದ ಯುದ್ಧಗಳ ಎಲ್ಲ ರೂಪವನ್ನು ಬದಲಾಯಿಸುತ್ತೆ. ಇನ್ನು ಮುಂದಕ್ಕೆ ಯಾರೂ ಅತ್ಯಂತ ಕಾಸ್ಟ್ಲಿ ವೆಪನ್ಸನ್ನು ಇಟ್ಕೋಬೇಕಾದ ಅವಶ್ಯಕತೆಗಳಿಲ್ಲ. ಬೇಸಿಕ್ ಮಿನಿಮಮ್ ಡೆಟರೆನ್ಸ್ ವೆಪನ್ಸು ಸಾಕು ಅನಿಸುತ್ತೆ. ಚೀಪ್ ವೆಪನ್ಸ್ ಬೇಕು, ಲಾರ್ಜ್ ನಂಬರಲ್ಲಿ, ಒಂದು ದೊಡ್ಡ ಸಂಖ್ಯೆಗಳಲ್ಲಿ ಬೇಕು, ಮತ್ತು ಅದನ್ನು ಪ್ರಯೋಗಿಸಲು ವ್ಯವಸ್ಥೆಗಳು ಇರಬೇಕು, ಮತ್ತು ಈ ವ್ಯವಸ್ಥೆಯ ಮೂಲಕ ತಾನು ನಡೆಸುವ ಯುದ್ಧವನ್ನು ದೀರ್ಘಕಾಲ ನಡೆಸುವಂತೆ ಇರಬೇಕು. ಹೀಗಿದ್ದರೆ ಸಾಕಾಗಬಹುದೇನೋ ಬಹುತೇಕ ರಾಷ್ಟ್ರಗಳಿಗೆ, ಎಕ್ಸೆಪ್ಟ್ ಫ್ಯೂ ರಾಷ್ಟ್ರಗಳಿಗೆ. ಯಾಕಂದರೆ ಅವಕ್ಕೆ ಜಿಯೋಗ್ರಫಿಕಲಿ ಅಂದರೆ ಭೂಪಟದಲ್ಲಿ ಕೆಲವು ದೇಶಗಳಿಗೆ ಅದೃಷ್ಟದ ಜಾಗಗಳು ವಾಸ್ತು ಪ್ರಕಾರ ಸಿಕ್ಕಿಬಿಟ್ಟಿರುತ್ತೆ. ಫಾರ್ ಎಕ್ಸಾಂಪಲ್ ಟೇಕ್ ಟರ್ಕಿ, ಅನ್ಬಿಲೀವಬಲ್ ಪೊಸಿಷನಲ್ಲಿ ಕೂತ್ಕೊಂಡಿದೆ ಟರ್ಕಿ. ಫಾರ್ ಎಕ್ಸಾಂಪಲ್ ಟೇಕ್ ಪಾಕಿಸ್ತಾನ್, ಎಗೈನ್ ಅನ್ಬಿಲೀವಬಲ್ ಪೊಸಿಷನಲ್ಲಿ ಕೂತ್ಕೊಂಡಿದೆ ಪಾಕಿಸ್ತಾನ. ನಾನು ಹೇಳ್ತಿರೋದು ಒಂದು ಭೂಭಾಗದಲ್ಲಿ. ಎಗೈನ್ ಇರಾನ್ ಹಾಗೆ ಕೂತ್ಕೊಂಡಿದೆ. ಹಾಗಾಗಿ ಪ್ರಾಬಬಲಿ ಯೆಮೆನ್ ಈ ಕಡೆ ಭಾಗದಿಂದ, ರೆಡ್ ಸಿ ಕಡೆಯಿಂದ ಹೋಗೋದಾದರೆ, ಹೀಗಾಗಿ ಕೆಲವು ದೇಶಗಳಿಗೆ ವಿಚಾರ ಇದೆ. ಅವುಗಳು ದೀರ್ಘಕಾಲ ಯುದ್ಧ ನಡೆಸಿದ್ರೆ ಸಾಕು, ಏನು ನೂರಾರು ಫೈಟರ್ ಜೆಟ್ಗಳು, 4 ಯುದ್ಧ ವಿಮಾನವಾಹಕ ವಿಮಾನಗಳನ್ನು ತೆಗೆದುಕೊಂಡು ಹೋಗಬಹುದಾದ ಹಡಗುಗಳು, ಏನು ಡಜನ್ ಗಟ್ಟಲೆ ಸಬ್ಮೆರಿನ್ಗಳು ಎಲ್ಲ ಬೇಕಾಗಿಲ್ಲವೇನೋ. ಚೀಪ್ ಅಂಡರ್ ವಾಟರ್ ಡ್ರೋನ್ಗಳು, ಓವರ್ಫ್ಲೈ ಮಾಡಬಹುದಾದಂಥ ಸಾವಿರ ಸಂಖ್ಯೆಗಳ ಡ್ರೋನ್ಗಳು, ಲೈಕ್ ಶಾಹಿದ್ ಟೈಪಲ್ಲಿ. ಇಷ್ಟಿದ್ರೆ ಸಾಕೇನೋ ಅನ್ನಿಸ್ತಿದೆ ಈ ಯುದ್ಧದ ರೀತಿ ರಿವಾಜನ್ನು ನೋಡಿದ್ರೆ. ಇಸ್ರೇಲ್ ಈಗ ನಾನು ಪರ್ಸೆಪ್ಷನ್ ಅಂತ ಹೇಳ್ತಾ ಇದ್ದೆ, ಅವ್ರು ಯಾರೋ ಅಧ್ಯಕ್ಷ ರಾಜೀನಾಮೆ ಕೊಟ್ಟಿದ್ದಾರೆ ಅಮೇರಿಕಾದ ಭಯೋತ್ಪಾದಕರು. ಅಮೇರಿಕಾಲಿ ಒಂದು ಪ್ರಾಬ್ಲಮ್ ಇದೆ ಆಫೀಸರ್ಸ್ದು. ಅದೇನು ಅಂತಂದರೆ, ಭಾಳ ಆಫೀಸರ್ಸು ಇಲ್ಲ ಅವ್ರು ಡೆಮೊಕ್ರೆಟ್ಸು ಇಲ್ಲ ರಿಪಬ್ಲಿಕನ್ಸ್ ಆಗೂ ಗುರುತಿಸ್ಕೊಂಡಿರ್ತಾರೆ. ಹಾಗಾಗಿ ಅವರ ಚಿಂತನೆಗಳು ರಾಜಕೀಯವಾಗೂ ಇರುತ್ತೆ. ಇಟ್ ಕಾಂಟ್ ಬಿ ಜಸ್ಟ್ ಸ್ಟ್ರಾಟಜಿಕ್ಕಾಗೇ ಇರುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ. ಎಷ್ಟೋ ಸರಿ ನನಗೆ ಈ ಪ್ರಕರಣದಲ್ಲಿ ಗೊತ್ತಿಲ್ಲ. ಈಗೇನು ಇಟ್ಸ್ ಎ ಪರ್ಸೆಪ್ಷನ್ ಇರಬಹುದು ಅವ್ರಿಗೆ. ಪರ್ಸೆಪ್ಷನ್ ವಾರನ್ನು ಭಾಳ ಜನ ಅನ್ಕೋತಿರ್ಬೋದು, ಇವತ್ತು ಚುಚ್ಕೊಳ್ಳೋ ಅಂಥ ಈ ಮಾಹಿತಿ ಯುಗದಲ್ಲಿ ಇಂಟರ್ನೆಟ್ನಿಂದ ಇದನ್ನೆಲ್ಲ ಮಾಡ್ತಾ ಇದ್ದಾರೆ ನೋಡಿ ಹಿಂಗೆ ಅಂತ. ಅಲ್ಲ, ನೀವು ಅತ್ಯಂತ ಹಳೆಯ ಪರ್ಸೆಪ್ಷನ್ ವಾರ್ ಒಂದಕ್ಕೆ ನಿಮ್ಮನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು ಅನ್ಸತ್ತೆ ನಾನು. ಶ್ರೀಕೃಷ್ಣ ಪರಮಾತ್ಮ ಯುದ್ಧಭೂಮಿನಲ್ಲಿ
ಅಶ್ವತ್ಥಾಮೋ ಹತಕ್ಕುಂಜರಹ ಹೇಳ್ತಾನೆ. ನನ್ನ ಪ್ರಕಾರದಲ್ಲಿ ವೆರಿ ರಿಫೈನ್ಡ್ ಪರ್ಸೆಪ್ಷನ್ ಅದನ್ನು ಕ್ರಿಯೇಟ್ ಮಾಡುತ್ತದು. ಒಂದನ್ನು ಅಶ್ವತ್ಥಾಮ ನಿಧನನಾದ ಅಂತ ಹೇಳೋದು ಆತನ ತಂದೆಗೆ ಅನಿಸುತ್ತೆ. ಅಂದಾಗ ಅವನು ಶಸ್ತ್ರಗಳನ್ನು ಕೆಳಗೆ ಬಿಟ್ಕೊಂಡ್ಬಿಡ್ತಾನೆ. ಅಂದರೆ ಒಂದು ಭಾವನೆಯನ್ನು ಮೂಡಿಸುವುದು, ಆ ಮೂಲಕ ವೈರಿಯನ್ನು ವೀಕ್ ಮಾಡುವುದು. ಹಾಗಾಗಿ ನೀವು ಹೇಳಬೇಕು ಅಂದರೆ ಒಂಥರ ಸಟಲ್ಲಾದ ಪರ್ಸೆಪ್ಷನ್ ಅದುವೇ ಅವನು ಅವತ್ತು ಮಾಡಿದ್ದಿದ್ದು. ಅಶ್ವತ್ಥಾಮೋ ಹತಕ್ಕುಂಜರಹ ಅಂದಾಗ ಅವನು ಆ್ಯಕ್ಚುಲಿ ಅಶ್ವತ್ಥಾಮ ಸತ್ತಿದ್ದಾನೆ ಅಂತ ಹೇಳಿರಲಿಲ್ಲ ಅಲ್ಲಿ, ಅದು ಆನೆಗೆ ಹೇಳಿರೋದು. ಆದರೆ ಅದರ ಮೆಸೇಜ್ ಹಂಗೆ ಹೋಯಿತು. ಹಾಗೆ ಇಲ್ಲವೇ ಬಹಳ ವಿಚಾರಗಳು ನಿಜವಾಗಿರಲ್ಲ, ಆದರೆ ಅದರ ಮೆಸೇಜ್ ಹಂಗೆ ಹೋಗ್ತಾ ಇರುತ್ತೆ. ಸೊ ದಟ್ಸ್ ಹೌ ವಾರ್ಸ್. ಯಾಕೆಂದರೆ ಹಿಂದಿನ ಕಾಲದಲ್ಲೂ ನೋಡಿ, ಯಾವುದೇ ಪೌರಾಣಿಕ ಪುರಾಣದ ಕಥೆಗಳು ಅಥವಾ ಪುರಾಣದಲ್ಲಿ ಅಥವಾ ನಿಜವಾದ ಯುದ್ಧಗಳಲ್ಲಿ ರಾಜನ ಕಡೆಗೆ ಎದುರುಗಡೆ ಇರೋ ಸೈನ್ಯ ನುಗ್ಗುತ್ತಾ ಇರುತ್ತೆ ಅವನ ಕಡೆಗೆ. ಅವನನ್ನು ಕೆಡವುಬಿಟ್ರೆ ಆಯಿತು ಅಂತ. ಅವನನ್ನು ಕೆಡವುಬಿಟ್ರೆ ರಾಜನನ್ನು, ಅಂದರೆ ಯುದ್ಧವನ್ನು ಮುನ್ನಡೆಸುತ್ತಿರುವ ರಾಜ ಅಥವಾ ಮೋಸ್ಟ್ ಪವರ್ಫುಲ್ ದಂಡನಾಯಕನನ್ನು, ಸೇನಾಧಿಪತಿಯನ್ನು ಮುಗಿಸ್ಬಿಟ್ರೆ ಸೈನ್ಯ ಡಿಮಾರಲೈಸ್ ಆಗಿಬಿಟ್ಟು ಓಡೋಟೋಗ್ಬಿಡುತ್ತೆ ಸೈನ್ಯ. ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಅಮೆರಿಕಾ ಹ್ಯಾಸ್ ಟ್ರೈಡ್ ಇನ್ ಇರಾನ್. ಡಿಕ್ಯಾಪ್ಟಿವೇಟ್ ಮಾಡಿದೆ ಕಂಪ್ಲೀಟ್ಲಿ ಟಾಪ್ ಲೀಡರ್ಶಿಪ್ಸನ್ನ, ಇನ್ಕ್ಲೂಡಿಂಗ್ ಲಾರಿಜಾನ್ ಈಗ ಆಗಿದ್ದರೆ. ಸೊ ದಟ್ ಕುಸಿಯುತ್ತೆ ಆ ವ್ಯವಸ್ಥೆ, ಆಡಳಿತ ವ್ಯವಸ್ಥೆ, ಸೈನ್ಯ ವ್ಯವಸ್ಥೆ, ಪೊಲೀಸ್ ವ್ಯವಸ್ಥೆ ಕುಸಿಯುತ್ತೆ ಅನ್ನೋದು ಅವ್ರ ಲೆಕ್ಕಾಚಾರ. ಅಲ್ಲಿ ಇರಾನ್ನಲ್ಲಿ ಆಗ್ತಾ ಇರೋದ್ರಿಂದ ಕುಸಿತಾ ಇಲ್ಲ, ಇನ್ನೂ ಭದ್ರವಾಗಿದೆ. ಬಟ್ ಯಾವಾಗ ಬೇಕಾದ್ರೂ ಕುಸಿಬೋದು ಅದು. ಯು ಜಸ್ಟ್ ಡೋಂಟ್ ನೋ, ಹೇಳಕ್ಕೆ ಬರಲ್ಲ. ಕೆಲವೊಮ್ಮೆ ದಿನ ನಾವು ರಸ್ತೆಯಲ್ಲಿ ಓಡಾಡೋವಾಗಿ ನೋಡ್ತಿರೋಂಥ ಒಂದು ದೊಡ್ಡ ಹೆಮ್ಮರ ಒಂದು ದಿನ ಇದ್ದಕ್ಕಿಂತ ಒಂದು ಸಣ್ಣ ಗಾಳಿ ಬಂದಾಗ ಬಿದೋಗ್ಬಿಡುತ್ತೆ ರೋಡಲ್ಲಿ, ಗೊತ್ತಾಗಲ್ಲ ಅದು ನಮಗೆ. ಹಂಗಾಗಿ ಇದು ಹಾಗೆ ಆಗಬಹುದು, ಆಗದೇನೂ ಇರಬಹುದು. ಇದು ಯುದ್ಧ ಮುಂದುವರಿಸುವ ವಿಚಾರದಲ್ಲಿ ಇರಾನ್ನ ಸರ್ವೋಚ್ಚ ನಾಯಕ ಮೊಸ್ತಫಾ ಖಮೇನಿ ಹೇಳಿದ್ದಾರೆ, ಅವ್ರಿಗೇನು ಅಮೆರಿಕ ಕೇಳಿತ್ತಂತೆ, ಸಾಧ್ಯ ಆದರೆ ಮಾತುಕತೆ ಮಾಡ್ಬೋದಾ ಅಂತ ಥರ್ಡ್ ಪಾರ್ಟಿ ಕಡೆಯಿಂದ ಅವ್ರು ಒಪ್ಪಿಲ್ಲ. ಮಂಡಿ ಊರಬೇಕು ಅಮೆರಿಕ ಇಸ್ರೇಲ್ ಒಂದಿದ್ದಾರೆ, ಅದು ಆಗಲ್ಲ, ಹೋಗಲ್ಲ. ಪರಿಹಾರ ಕೊಡಬೇಕು ಅಂದರೆ ಅದು ಇವರಲ್ಲ, ಇವ್ರ ಅಪ್ಪ ಈಗ ಹೋದ್ರಲ್ಲ ಮೇಲಕ್ಕೆ, ಇವನು ಮಕ್ಕಳು ಮೊಮ್ಮಕ್ಕಳು ಬಂದರೂ ಅದಾಗಲ್ಲ, ಹೋಗಲ್ಲ. ಅದು ಸುಮ್ಮನೆ ಆಯಿತು. ಈ ಪಾರ್ಟಿ ಹೆಂಗಪ್ಪ ಉಳ್ಕಂಡ ಅಂದರೆ ಅವತ್ತಿನ ದಿನ ದಾಳಿನಲ್ಲಿ ಅವ್ರ ತಂದೆ ಎಲ್ಲ ಹೋದಾಗ ಅವನೇನು ಅರ್ಧ ನಿಮಿಷನೋ 2 ನಿಮಿಷನೋ ವಾಕಿಂಗಿಗಿಂತ ಪಕ್ಕದಲ್ಲಿರೋ ಗಾರ್ಡನ್ಗೆಲ್ಲೋ ಹೋಗಿದ್ರಂತೆ. ಹಾಗಾಗಿ ಆತ ಉಳ್ಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಆಗಿರ್ಬೋದು, ತೊಂದರೆ ಇಲ್ಲ, ಏನೋ ಒಂದಿನ ಆಗತ್ತೆ. ನೆಕ್ಸ್ಟ್